ಮಿಸ್ಲೀಡ್ ಮಾಡಿ ಅವ್ರ ಶಿಕ್ಷೆ ಬೀಳೋ ಮಾಡಿ 24 ಗಂಟೆನಲ್ಲಿ ಅವ್ರಿಗೆ ಅವ್ರ MP ಸೀಟ್ ಕೂಡ ವಜಾ ಮಾಡಿ ಮತ್ತು 15 ದಿವಸದ ಒಳಗಡೆನೆ ಮನೆ ಖಾಲಿ ಮಾಡಿಸಿ ಇದು ಅವರ ಅಜ್ಜಿ ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ಏನು ಮಾಡಿದ್ರು ಅದೇ ಮತ್ತೆ ಇವಾಗ ರಿಪೀಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜನ ಆ ದಿನ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರಿಂದ ಯಾವ ವಿಧವಾಗಿ ಮತ್ತು ಬಲ ಕೊಟ್ಟರು ಮತ್ತು 78ನಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರಿನಿಂದ ಏನು ಬೆಂಬಲ ಕೊಟ್ಟರು ಅದೇ ಬೆಂಬಲ ಮತ್ತು ಈಗ ರಿಪೀಟ್ ಆಗ್ತಾ ಇದೆ ಅನ್ನೋದು ನನಗೆ ಕಂಡು ಬಂದಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕರ್ನಾಟಕದವರು ಇಂಥದನ್ನ ಸಹಿಸೋದಕ್ಕೆ ಅವ್ರು ತಯಾರಾಗಿರೋದಿಲ್ಲ. ಎರಡನೇದು ಗುಜರಾತ್ ಮಾಡೆಲ್ ಸರ್ಕಾರ ಅಂತ ಹೇಳ್ತಾ ಬಂದ್ರು. ಗುಜರಾತ್ ಮಾಡೆಲ್ ಅಂದ್ರೆ ಇಷ್ಟು ದಿನ ಅರ್ಥವಾಗಲಿಲ್ಲ. ಈಗ ಹಾಲು ಉತ್ಪನ್ನ ಮಾಡೋರು ಅಥವಾ ಹಾಲನ್ನ ಅವರು ಸ್ವೀಕರಿಸೋರು ಎಲ್ಲರೂ ಸೇರಿ ಈ ದಿನ ನಂದಿನಿ ಅನ್ನೋ ಹೆಸರನ್ನೇ ತೆಗೆದಾಕಿ ಅಮೂಲ್ ಗುಜರಾತ್ ಬ್ರ್ಯಾಂಡ್ ಇರೋ ಅಮೂಲ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಏನಾದ್ರೂ ಇದ್ದಾರೋ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲ ನಾನು ಓಡಾಡಿದ್ದೀನಿ. ಬಹಳ ಸಿಟ್ಟಿನಲ್ಲಿ ಇದ್ದಾರೆ, ಬಹಳ ಆಗ್ರಹದಲ್ಲಿ ಇದ್ದಾರೆ ರೈತರೆಲ್ಲರೂ ಕೂಡ. ಅದು ಒಂದು ದೊಡ್ಡ ಸೆಂಟಿಮೆಂಟಲ್ ಇಶ್ಯೂ ಆಗಿದೆ. ಡೆಫಿನೆಟ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತೆ ನಾಳೆ ನಡೆಯೋ ಎಲೆಕ್ಷನ್ ನಲ್ಲಿ. ಅದಕ್ಕೆ ಬೈಬಿದ್ದೆ ಇವಾಗ ಅರ್ಧ ಲೀಟರ್ ಫ್ರೀಯಾಗಿ ಹಾಲು ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಏನಾದ್ರೂ ಕೂಡ ಡ್ಯಾಮೇಜ್ ನಡೆದಿದೆ ಅವ್ರಿಗೆ. ಈ ವಿಷಯಗಳೆಲ್ಲ ನೋಡಿದಾಗ ನಾನು ಕೂಡ 35 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಸಲ ಡೆಫಿನೆಟ್ ಆಗಿ ಗಾಳಿ ಬೀಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಚನೆ ಡೆಫಿನೆಟ್ ಆಗಿ ಆನ್ ಇಟ್ಸ್ ಓನ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಚನೆ ಆಗುತ್ತೆ ಅನ್ನೋ ಬಹಳ ವಿಶ್ವಾಸ ಇದೆ. ಈಗ ನಾನು ಜನದಿಂದ ಬಂದಿರೋದು ಸೆಂಟಿಮೆಂಟಲ್ ಆಗಿ ಎರಡು ಬಹಳ ಪ್ರಬಲವಾದ ಇಶ್ಯೂಸ್ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಈ ಸಲ ಪ್ಲಸ್ ಆಗುತ್ತೆ. ಒಂದನೆಯದು ರಾಹುಲ್ ಗಾಂಧಿ ಅವರನ್ನ ಹೆರಾಸ್ ಮಾಡ್ತಾ ಇರೋ ಸಂದರ್ಭ. ಸುಳ್ಳು ಕೇಸ್ ಹಾಕಿಸಿ ಕೋರ್ಟನ್ನ ಅವರು ಮಿಸ್ಲೀಡ್ ಮಾಡಿ ಅವ್ರ ಶಿಕ್ಷೆ ಬೀಳೋ ಮಾಡಿ 24 ಗಂಟೆನಲ್ಲಿ ಅವರಿಗೆ ಅವ್ರ MP ಸೀಟ್ ಕೂಡ ವಜಾ ಮಾಡಿ ಮತ್ತು 15 ದಿವಸದ ಒಳಗಡೆನೆ ಮನೆ ಖಾಲಿ ಮಾಡಿಸಿ ಇದು ಅವರ ಅಜ್ಜಿ ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ಏನು ಮಾಡಿದ್ರು ಅದೇ ಮತ್ತೆ ಇವಾಗ ರಿಪೀಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜನ ಆ ದಿನ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರಿಂದ ಯಾವ ವಿಧವಾಗಿ ಮತ್ತು ಬಲ ಕೊಟ್ಟರು ಮತ್ತು 78ನಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರಿನಿಂದ ಏನು ಬೆಂಬಲ ಕೊಟ್ಟರು ಅದೇ